ಅಂಜಲಿ ಅತ್ತೆ, ನಾನು ನಿಮ್ಗೆ ಕಾಣಿಸ್ತಿದ್ದೀನಾ? ಕಾಣಿಸ್ತಿದ್ಯಾ ಪುಟ್ಟ? ಎಷ್ಟು ಮುದ್ದಾಗಿದ್ಯಾ ನೀನು. ಇಷ್ಟು ದಿನ ನೀನು ನಿಮ್ಮ ಮನೇಲಿರೋ ವಿಷಯ ನಂಗೆ ಗೊತ್ತೇ ಆಗಲಿಲ್ವಲ್ಲ. ಅಕ್ಕ ಹುಚ್ಚುಚ್ಚಾಗಿ ಆಡ್ತಾರೆ ಅಂತ ಎಲ್ಲ ಅಂದ್ಕೊಂಡಿದ್ರು. ಆದರೆ ಅಕ್ಕನ ಜೊತೆ ನಿನ್ನಂತ ಒಂದು ಮುದ್ದಾದ ಮಗು ಇದೆ ಅನ್ನೋ ಸತ್ಯ ಯಾರಿಗೂ ಗೊತ್ತೇ ಆಗಲಿಲ್ಲ. ಈಗಲಾದರೂ ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿಯಲ್ಲ. ಥ್ಯಾಂಕ್ ಗಾಡ್. ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂಜಲಿ. ಅಂಜಲಿ ಪುಟ್ಟ, ಇಷ್ಟು ದಿನ ನಂಗೆ ಮಕ್ಕಳೇ ಬೇಡ ಅಂತಿದ್ದೆ. ಆದರೆ ನೀನು ನೋಡಿದ್ಮೇಲೆ ನಿನ್ನ ಥರದೇ ಒಂದು ಪುಟ್ಟ ಮಗು ಬೇಕು ಅನಿಸ್ತಿದೆ. ಇವತ್ತಿಂದ ನಿನ್ನ ಮಕ್ಕನಿಗೆ ಮಾತ್ರ ಮಗಳಲ್ಲ, ನನಗೂ ಕೂಡ ಮಗಳೇ. ಇನ್ಮೇಲೆ ನೀನು ಅಳಬಾರ್ದು. ನಾನಿನ್ನ ಎಲ್ಲಿಗೂ ಕಳಿಸಲ್ಲ. ಅಕ್ಕ ಬರೋ ತನಕ ನೀವಿಬ್ರು ನನ್ನ 2 ಕಣ್ಗಳ ಥರ ನೋಡ್ಕೋತೀನಿ. ಸರಿ ಇದೆಲ್ಲ. ಇನ್ನು ಸ್ವಾಮೀಜಿನೇ ಬಂದಿಲ್ವಲ್ಲೇ? ಓ ಇರಮ್ಮ, ಅವಸರ ಮಾಡಬೇಡ. ಅವಸರ ಅಂತ ಅಲ್ಲ ಕಣೆ, ಸ್ವಾಮೀಜಿ ಬರ್ತಾರೆ ಅಂತ ಮನೇಲಿ ಎಲ್ರಿಗೂ ಹೇಳ್ಬಿಟ್ಟಿದೀವಿ. ಒಂದ್ ವೇಳೆ ಸ್ವಾಮೀಜಿನಾದ್ರೂ ಕೈ ಕೊಟ್ರು ಅಂತ ಇಟ್ಕೋ, ಅಷ್ಟೇ ನಗೋರ್ ಮುಂದೆ ಜಾರ್ ಬಿದ್ದಂಗ ಆಗತ್ತೆ. ಏನೇ ಓ ರಾಮ, ಅಮ್ಮ ಅದು ಸ್ವಾಮೀಜಿಗಳು ಕೂತ್ಕೊಳ್ಳೋ ಜಾಗ. ನೀನ ಊತನೇ ಬಂದ್ಬಿಡ್ತೀನಿ ಅಂತ ಹೆದ್ರು ಬಿಟ್ಟೆ ನಾನು. ಅಮ್ಮ, ಸ್ವಾಮೀಜಿಗಳು ಬಂದ್ಬಿಟ್ರು. ಶ್ರೀ 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 ಸಕಲಕ ಸ್ವಾಮೀಜಿಗೆ ಜೈ. ಶ್ರೀ ಶ್ರೀ ಸಕಲಕ ಮಹಾರಾಜಿಗೆ ಜೈ. ಸಿದ್ಧಿ ಪುರುಷ, ಪವಾಡ ಪುರುಷ. ಶ್ರೀ ಶ್ರೀ ಸಕಲಕ ಸ್ವಾಮೀಜಿಗೆ ಜೈ. ಶ್ರೀ ಶ್ರೀ ಸಕಲಕ ಬಾಬಾಗೆ ಜೈ. ಶ್ರೀ ಶ್ರೀ ಸ್ವಾಮೀಜಿಗೆ ಜೈ. ಶ್ರೀ ಶ್ರೀ ಸಕಲಕ ಮಹಾರಾಜಿಗೆ ಜೈ. ಶ್ರೀ ಶ್ರೀ ಸಕಲಕ ಸ್ವಾಮೀಜಿಗೆ ಜೈ. ಶ್ರೀ ಶ್ರೀ ಸಕಲಕ ಬಾಬಾಗೆ ಜೈ. ಶ್ರೀ ಶ್ರೀ ಸ್ವಾಮೀಜಿಗೆ ಜೈ. ಕಾಳಿ. ಸ್ವಾಮಿಗಳೇ, ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ಮನೆ ಪುನೀತವಾಯ್ತು. ಬರೀ ಪುನೀತ ಮಾತ್ರ ಅಲ್ಲ, ಇವರ ದರ್ಶನದಿಂದ ಸುದೀಪವಾಗುತ್ತೆ, ಯಶಸ್ಸು ಸಿಗುತ್ತೆ, ದುನಿಯವೇ ವಿಜಯವಾಗುತ್ತೆ. ಅದು ಈ ಸಕಲಕ ಸ್ವಾಮಿಗಳ ಪವಾಡ. ಕಾಳಿ. ಶಕಲಕ ರಾಗಿಣಿ, ನೀನು ಸ್ವಾಮೀಜಿಗಳ ಹೆಸರನ್ನ ಸಕಲಕಲಾ ಅಂತಲ್ವಾ ಹೇಳಿದ್ದು? ಅವ್ರು ನೋಡಿದ್ರೆ ಶಕಲಕ ಅಂತಿದ್ದಾರೆ. ಮಾತೆ ಗುರುಗಳೇ, ನನ್ನ ಹೆಸರು ಮಾತೆ ಅಲ್ಲ, ಮಾಲ್ತಿ ಅಂತ. ಮಕ್ಕಳನ್ನು ಹೆತ್ತ ಎಲ್ಲ ವನಿತೆಯರು ನನಗೆ ಮಾತೆಯರ ಸಮಾನ. ವಯಸ್ಸಾಯ್ತು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ನಾನು ಸಕಲ ಕಲೆಯನ್ನು ಬಲ್ಲ ಸಕಲ ಕಲಾ ಸ್ವಾಮಿ. ಆದರೆ ಈ ನನ್ನ ಶಿಷ್ಯ ಆಕಾರದಲ್ಲಿ ಹೇಗೆ ಕುಬ್ಜನೋ, ಅವನ ನಾಲಿಗೆಗೆ ಸಿಕ್ಕ ಹೆಸರುಗಳು ಕೂಡ ಕುಬ್ಜವಾಗಿ ಬಿಡುತ್ತವೆ. ಹಾಗೆ
ಸಕಲಕಲಾ ಸ್ವಾಮಿ ಎನ್ನುವ ನನ್ನ ಹೆಸರು ಅವನ ನಾಲಿಗೆಗೆ ಸಿಕ್ಕು ಶಕಲಕ ಸ್ವಾಮಿ ಆಗಿದ್ದೇನೆ. ಸ್ವಾಮಿಗಳೇ, ಪಾದ ಪೂಜೆ ಮಾಡ್ತೇನೆ. ಕಾಳಿ ಅಜ್ಜಿ ಅಜ್ಜಿ ನೋಡಿ ಅಜ್ಜಿ, ಮಾಡಿ ಅತ್ತೆ ನನ್ನನ್ನ ಎಳ್ಕೊಂಡು ಹೋಗ್ತಿದ್ದಾರೆ. ಅಲ್ವೇ, ಮಾಡಿ ಅತ್ತೆ ಅಂದರೆ ನಿತ್ಯ ತಾನೇ. ಅವ್ರು ಹೇಗೆ ನೀನು ಹೇಳ್ಕೊಂಡು ಹೋಗೋಕೆ ಸಾಧ್ಯ? ನೀನು ಅವ್ರಿಗೆ ಕಣ್ಣಿಗೆ ಕಾಣಿಸೋದೇ ಇಲ್ವಲ್ಲ. ಅಜ್ಜಿ ನಿಂಗೆ ಗೊತ್ತಿಲ್ವಾ ಅಲ್ಲ, ನಾನು ಗಣೇಶನ್ ಕೇಳ್ಕೊಂಡು ಮಾಡಿ ಅತ್ತೆಗೆ ಕಾನ್ಸಂಗ್ ಮಾಡಿದ್ದೀನಿ ಗೊತ್ತಾ? ತುಂಬ ಸಂತೋಷ ಬಂಗಾರಿ. ಅವಳು ನಿಮ್ಮಮ್ಮನ ಥರ ಒಳ್ಳೆಯವಳೆ. ನಿಮ್ಮಮ್ಮ ಬರೋ ತನಕ ನಿತ್ಯ ನಿನ್ನ ಅಮ್ಮನ ಹಾಗೆ ನೋಡ್ಕೊಳ್ತಾಳೆ. ಏನಿಲ್ಲ, ಅವಳು ಅಮ್ಮನ ತರ ಅಲ್ಲ. ನಾನು ಸ್ವಾಮಿಗಳು ಪೂಜೆ ಮಾಡೋದನ್ನ ನೋಡಬಾರ್ದು ಅಂತ ಇಲ್ಲಿಗೆ ಹೇಳ್ಕೊಂಡು ಬಂದಿದ್ದಾಳೆ. ನಂಗೆ ಪ್ರಸಾದ ಬೇಕು, ಅತ್ತೆಗೂ ಹುಷಾರ್ ಮಾಡು, ನನ್ನ ಹೇಳ್ಕೊಂಡು ಹೋಗಬೇಡ ಅಂತ ಹೇಳು. ಓ, ಸ್ವಾಮಿಗಳು ಬಂದ್ಬಿಟ್ರಾ? ಆಯಿತು, ನಿನ್ನ ಹೇಳ್ಕೊಂಡು ಹೋಗಬೇಡ ಅಂತ ಹೇಳ್ತೀನಿ. ಈಗ ನಿತ್ಯ ಅತ್ತೆ ಎಲ್ಲಿದ್ದಾಳೆ? ಅಜ್ಜಿ, ನಾನು ಇಲ್ಲೇ ಇದ್ದೀನಿ. ನಿತ್ಯ, ಇಲ್ಲಿ ಬಾಮ್ಮ. ಎಲ್ಲಿದ್ದೀಯಾ? ಇಲ್ಲಿದ್ದೀನಿ ಅಜ್ಜಿ. ನಿತ್ಯ, ನೀನು ಪುಣ್ಯವಂತೇನೆ. ಈ ಮಗು ನೋಡೋ ಭಾಗ್ಯ ನೀನು ಸಿಕ್ಕಿದೆ ನೋಡು. ಇದು ತುಂಬ ಒಳ್ಳೆ ಮಗು. ಯಶೋಧ ಅಂತೂ ಇದ್ರ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಈ ಮಗು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೇ ಕಣಮ್ಮ. ಆಯ್ತಜ್ಜಿ, ನನಗೂ ಇವಳಂದ್ರೆ ತುಂಬ ಪ್ರೀತಿ. ಇವಳು ಕೂದಲು ಕೊಂಕದಾಗೆ ನಾನು ನೋಡ್ಕೋತೀನಿ. ಎಲ್ಲ ಸುಳ್ಳು ಅಜ್ಜಿ, ನಂಗೆ ಪ್ರಸಾದ ಸಿಗ್ತಾ ಇರ್ತಾ ಮಾಡಿದ್ದು ಪ್ರೀತಿನಾ? ಅವಳು ಹೇಳೋದು ಕೇಳ್ದ್ಯಾ? ನೀನ್ಯಾಕೆ ಅವಳನ್ನ ಹೇಳ್ಕೊಂಡು ಬಂದೆ? ಅವಳು ಪೂಜೆ ನೋಡ್ತಾ ಕೂತಿರ್ಲಿ ಬಿಡು, ಆಮೇಲೆ ಪ್ರಸಾದನೂ ತಿನ್ನಲಿ ಬಿಡು. ಅಜ್ಜಿ, ನಾನು ಈ ವಿಷಯನ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ರಾಗಿಣಿ ಪಶ್ಚಾತ್ತಾಪದಿಂದ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಸ್ವಾಮೀಜಿನ ಕರೆಸಿಲ್ಲ. ಈ ಅಂಜಲಿನ ಮನೆಯಿಂದ ಓಡಿಸೋದಕ್ಕೆ ಆ ಸ್ವಾಮೀಜಿನ ಕರೆಸಿರೋದು. ಅವಳು ಪೂಜೆ ಮಾಡಿಸಿರೋದು ಕೂಡ ಅದೇ ಉದ್ದೇಶಕ್ಕೆ. ಏನು ಹೇಳ್ತಿದೀಯಾ? ನನ್ನ ಬಂಗಾರಿನ ಓಡಿಸೋಕೆ ಅವಳು ಸ್ವಾಮಿಗಳನ್ನ ಕರೆಸಿದಾಳ? ಅವನು ಸ್ವಾಮಿ ಅಲ್ಲ, ಬೇರೆ ಯಾರೋ ಮಾಂತ್ರಿಕ ಇರಬೇಕು. ಹೌದಜ್ಜಿ, ನನಗೂ ಹಾಗೆ ಅನ್ಸುತ್ತೆ. ಅವ್ರೇನಾದರೂ ಮಂತ್ರತಂತ್ರ ಮಾಡಿ ಅಂಜಲಿಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತ ಆತಂಕ ಆಗ್ತಿದೆ. ನೀವು ಈಗ ತಾನೇ ಹೇಳಿದ್ರಿ ಅಂಜಲಿನ ಚೆನ್ನಾಗಿ ನೋಡ್ಕೊ ಅಂತ. ಅಕ್ಕನು ಹಾಸ್ಪಿಟಲಿಂದ ಫೋನ್ ಮಾಡಿ ಅದನ್ನೇ ಹೇಳಿದ್ರು. ನಾನು ಇವಳನ್ನ ಸ್ವಾಮಿ ಕಣ್ ತಪ್ಪಿಸಿ ಹೇಗೆ ನೋಡ್ಕೊಳ್ಳಿ ಅಜ್ಜಿ? ಛೀ, ಈ ರಾಗಿಣಿ ಇಷ್ಟು ಕೀಳ್ಮಟ್ಟ ಕಿಳಿತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿತ್ಯ, ನಾನು ಅಲ್ಲಿ ಕರ್ಕೊಂಡು ನಡಿ. ಈ ಪೂಜೆ ಗೀಜೆ ಏನು ಬೇಡ, ಮೊದಲು ಈ ಮಂತ್ರ ತಂತ್ರ ಮಾಡೋದನ್ನೆಲ್ಲ ನಿಲ್ಲಿಸ್ಬಿಡು ಅಂತ ನಾನು ಅವಳಿಗೆ ಹೇಳ್ತೀನಿ. ನಡಿ, ಅಲ್ಲಿಗೆ ಹೋಗೋಣ. ಅಂಜಲಿ ಪುಟ್ಟ, ನೀನಿಲ್ಲೇ ಇರು. ಸರಿ ಅಜ್ಜಿ. ಇಡೀ ಮನೆಯನ್ನ ಆವರಿಸಿದೆ. ಅದರ ವಿರುದ್ಧ ನಾನು ಯುದ್ಧ ಸಾರಿದ್ದೇನೆ. ಅದನ್ನ ಓಡಿಸಬೇಕು ಅಂದ್ರೆ ಹಿರಣ್ಯ ದಾನವಾಗಬೇಕು. ಹಂಗಂದ್ರೆ ಏನ್ ಸ್ವಾಮೀಜಿ? ಏನ್ ಹೆಂಗಸರು ನೀವು? ಹಿರಣ್ಯ ಅಂದ್ರೆ ಗೊತ್ತಿಲ್ವಾ? ಹಿರಣ್ಯ ಅಂದ್ರೆ ಚಿನ್ನ. ಹೆಂಗಸರು ಚಿನ್ನದ ಎಲ್ಲಾ ಹೆಸರನ್ನು ತಿಳ್ಕೊಂಡಿರ್ಬೇಕು. ಗಂಡ ಜೊತೆಗಿದಿರಲ್ವಾ ಚಿನ್ನಕ್ಕಾಗಿ ಕಾಡೋದು. ಅಂದ್ರೆ ಚಿನ್ನದಾನ ಕೊಡ್ಬೇಕಾ ಸ್ವಾಮಿಗಳೇ? ಗಾಬರಿ ಆಗಬೇಡಿ, ಚಿನ್ನ ಇಲ್ಲ ಅಂದ್ರು
ಅರ್ಧ ತೊಲೆ ಚಿನ್ನದಷ್ಟೇ ದುಡ್ಡು, ಅಂದರೆ 10,000 ಕೊಟ್ಟರು ನಡೆಯುತ್ತೆ. ಅಣ್ಣ ಬಾಯಲ್ಲಿ. ಅಣ್ಣ ಒಂದು 10,000 ಇದ್ರೆ ಕೊಡು, ಹಿರಣ್ಯದಾನದ ಬದಲು ದುಡ್ಡು ಕೊಡಬೇಕು. 10,000ನಾ? 10,000 ನಾನೇ ಕೊಡಬೇಕು? ಏನು ಹೀಗೆ ಮಾತಾಡ್ತಿದ್ಯಾ? ಅಲ್ಲ ನಿನ್ನ ಹೆಂಡತಿ ಹುಷಾರಾಗ್ಲಿ ಅಂತ ತಾನೇ ಇದೆಲ್ಲ ಮಾಡಿಸ್ತಾ ಇರೋದು. ಅಲ್ಲಮ್ಮ, ನನ್ನ ಹೆಂಡತಿ ಹುಷಾರಾಗಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಬಂಕಾಳಿ ಸಂಬಂಧ ಇದೆ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ. ಸ್ವಾಹ. ಬಂಕಾಳಿ, ಏ ಭೂತವೇ, ನೀನು ಇನ್ನು ಮುಂದೆ ಒಂದು ಕ್ಷಣ ಈ ಮನೆಯಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಈ ಪವಿತ್ರ ಜಲದಿಂದ, ಪವಿತ್ರ ಧೂಪದಿಂದ ಮನೆಯ ಮೂಲೆ ಮೂಲೆಯನ್ನು ಶುದ್ಧಿ ಮಾಡಿದ್ದೀನಿ. 10 ದಿಕ್ಕುಗಳಿಗೂ ದಿಗ್ಬಂಧನ ಹಾಕಿದ್ದೀನಿ. ಪಾಪ ಆ ಮಗು ಮತ್ತೆ ಯಾವತ್ತೂ ಈ ಮನೆ ಒಳಗೆ ಬರೋಕ್ಕಾಗಲ್ಲ ಅನ್ಸುತ್ತೆ. ಅದಿಲ್ಲಿ ಬರ್ತಿದ್ರು ಪರವಾಗಿಲ್ಲ, ಆ ಮಗು ಎಲ್ಲಿದ್ರು ಚೆನ್ನಾಗಿದ್ರೆ ಸಾಕು. ಏನಪ್ಪ ಸ್ವಾಮಿಗಳು ದನ ಆಗ್ತೀವಿ ಅಂತ ಅಂದಿದ್ದಾರೆ? ಅಂದ್ರೆ ನಾವು ಒಳಗ್ ಬರಬಾರ್ದು ಅಂತ ಬಾಗ್ಲಿಗೆ ದನ ಕಟ್ಟಿರ್ತಾರ? ಅದೇನಾರು ಸಗಣಿ ಹಾಕ್ಬಿಟ್ರೆ ನನ್ನ ಒಳಗ್ ಹೆಂಗ್ ಹೋಗೋದು? ಬೇಡಪ್ಪ, ಅದು ಹಾಕೋಕೆ ಅಂತ ಮುಂಚೆ ನಾನು ಮೊದ್ಲು ಒಳಗ್ ಹೋಗ್ಬಿಡ್ತೀನಿ. ಏಯ್ ನಿಲ್ಲು! ಏ ಭೂತ, ಮತ್ತೆ ನೀನು ಈ ಮನೆ ಒಳಗೆ ಕಾಲಿಟ್ರೆ ಸುಟ್ಟು ಭಸ್ಮ ಆಗೋಗ್ತೀಯಾ? ಅಯ್ಯೋ, ಇದೇನಪ್ಪ ಸ್ವಾಮಿಗಳು ಹೀಗೆ ಹೇಳ್ತಿದ್ದಾರೆ? ನಾನು ಚುಟ್ಟು ಭಸ್ಮ ಆಗೋಗ್ತೀನಂತೆ. ಏನಪ್ಪ ಮಾಡೋದೀಗ? ಕಾಳಿ ಶಿಷ್ಯ, ಈ ನಿಂಬೆ ಹಣ್ಣನ್ನ ಬಾಗಿಲ ಹೊಸ್ತಿಲಲ್ಲಿ ಪ್ರತಿಷ್ಠಾಪಿಸು. ಇದನ್ನ ಮೀರಿ ಆ ಭೂತ ಒಳಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದೇನಪ್ಪ ಜ್ಯೂಸ್ ಮಾಡೋ ಲಿಂಬೆನ ಇಳ್ಕೊಂಡಿರ್ತಿದ್ದಾರೆ? ಈ ಸ್ವಾಮಿಗಳಿಗೆ ಒಂಚೂರು ಬುದ್ಧಿನೇ ಅಲ್ಲ. ಗಣೇಶ ಗಣೇಶ, ಇದು ನನ್ನ ಮನೆ, ನಾನು ಒಳಗೆ ಮುಂದೆ ಯಾಕೆ ಸುತ್ತಬೇಕು? ನನಗೆ ಏನೂ ಆಗದರೆ ನೋಡ್ಕೊಳಪ್ಪ, ಪ್ಲೀಸ್ ಪ್ಲೀಸ್. ಅಯ್ಯ, ನಾ ಸುಟ್ಟಿಲ್ಲ, ನಾ ಸುಟ್ಬೋದೇ ಆಗಿಲ್ಲ. ತುಂಬಾ ಥ್ಯಾಂಕ್ಸ್ ಗಣೇಶ. ನೀವೀಗ ಹೊರಡಿ. ನಾನು ಇಲ್ಲೇ ಇದ್ದು ಆ ಭೂತ ಒಳಗೆ ಬರದೇ ಇರೋ ಹಾಗೆ ನೋಡ್ಕೋತೀನಿ. ಅದಕ್ಕಾಗಿ ಕೆಲವು ಕಟ್ಟಳೆಗಳನ್ನು ಮಾಡಬೇಕಾಗಿದೆ. ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕೆ? ಪಾಠ ಸ್ವಾಹ. ಲೆಫ್ಟ್ ರೈಟು ಬಾರ್ದು ಕುಕ್ಕುರ್ ಬಡೀರಿ. ಸ್ವಾಮಿಗಳೇ, ನನ್ನೇ ಕಾಯ್ಕೊಂಡು ಕೂತಿದ್ದೀರಾ? ಇದು ನನ್ನ ಮನೆ, ನಾನು ಆಗ್ಲೇ ಬಂದಾಯ್ತು. ನೀವೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ, ನಾನು
ಕಡ್ಲೆ ಹಾಕ್ತೀಯ ನಿನ್ ತಲೆ? ಅಯ್ಯೋ ಎಲ್ಲರೂ ಮಧ್ಯೆ ಇದ್ದು ತಲೆ ಕೆಟ್ಟೋಗಿದೆ, ನಾಲ್ಗೆ ಬೇರೆ ಕಡಿತಾ ಇದೆ. ಮೊದಲು ಕೊಡಲೇ. ಇಲ್ಲಿ ಸೇರಿದ್ರೆ ಸಿಕ್ಕಾಕೋದಿ ಅಷ್ಟೇ. ಅಯ್ಯೋ ಮಡ್ಡಿ ಸಾಂಬ್ರಾಣಿ, ಧೂಪ ಯಾಕಿರೋದು? ಹಾಕೋದಕ್ಕೆ ಸ್ವಲ್ಪ ಸಾಂಬ್ರಾಣಿ. ನಾವೇನು ಮಾಡೋದು ಅಂತ ಯಾರಿಗೂ ಗೊತ್ತಾಗಲ್ಲ. ತಗೊಮ್ಮ, ನೀನು ಹೊಗೆ ಹಾಕು. ನೀನು ಹೊಗೆ ಹಾಕಿಸ್ಕೋ. ಅಯ್ಯೋ ಸಾಕು ಸಾಕು ಬಿಡಮ್ಮ. ನನ್ನ ಬಂಗಾರಿ ಎಲ್ಲೋದ್ಲೋ ಏನೋ. ಆ ಪುಟ್ಟ ಮಗುನ ಎಲ್ಲರೂ ಸೇರಿಕೊಂಡು ಮನುಷ್ಯತ್ವನೇ ಇಲ್ಲದೆ ಮನೆಯಿಂದ ಆಚೆ ಓಡಿಸ್ಬಿಟ್ರಲ್ಲ. ಅದು ಎಲ್ಲಿ ಹೋಯ್ತು? ಏನು ಮಾಡ್ತಾ ಇದೆಯೋ? ಅದು ನೆನೆಸ್ಕೊಂಡ್ರೆ ನನ್ನ ಕರುಳು ಕಿತ್ತು ಬರುತ್ತೆ. ಗಂಟ್ಲ ತುತ್ತಿಳಿಯೋಲ್ಲ, ಇಳಿಯೋಲ್ಲ. ಊಟ ಮಾಡು ಅಜ್ಜಿ. ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಹಸಿವಾಗುತ್ತೆ. ಊಟ ಮಾಡು ಅಜ್ಜಿ. ಏ ಭಾಮಿನಿ, ಸ್ವಾಮೀಜಿಗಳ ಮುಂದೆ ಬಾಯಿ ಬಂದಾಗೆಲ್ಲ ಮಾತಾಡ್ಬಿಡ ಕಡೆ. ನಿಜವಾಗ್ಲೂ ಆ ಭೂತನ ಓಡಿಸೋದಕ್ಕೆ ಸ್ವಾಮೀಜಿನೇ ಇಲ್ಲಿ ಕರೆಸಿರೋದು. ಏಯ್ ಸಾಕು, ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಯಾರೇ ಇವನು? ಶಕಲಕ ಸ್ವಾಮಿ ಅಂತ. ಶಕಲಕ ಸ್ವಾಮಿ ಇಂಥ ಡೋಂಗಿ ಸ್ವಾಮಿಗಳನ್ನ ನಾನು ಅದೆಷ್ಟು ಜನ ನೋಡಿರ್ಲಿಕ್ಕಿಲ್ಲ. ಭೂತ ಅಂತೆ, ಭೂತ. ಎಲ್ಲೇ ಇದೆ ಭೂತ? ಈ ಮನೆಯಲ್ಲಿರೋ ಭೂತ ಆ ಯಶೋದ ಮೇಲೆ ಅಟ್ಕಾಯಿಸ್ಕೊಂಡಿತ್ತು. ಅದಕ್ಕೆ ಅವಳು ಆಸ್ಪತ್ರೆ ಸೇರ್ಕೊಂಡಿದ್ದು. ಆ ಭೂತನೂ ಅವಳು ಹಿಂದೆನೇ ಹೋಗಿದೆ. ಭೂತ ಗೀತ ಅಂತ ಕಂತೆ ಪುರಾಣ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು. ನೋಡು, ನಾನು ರೂಮ್ಗೆ ಹೋಗಿ ಬರೋದ್ರೊಳಗಡೆ ಈ ಕಳ್ಳು ಸ್ವಾಮಿ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಕಾಲು ಕಿತ್ತಿರ್ಬೇಕು. ಇಲ್ಲ ಅಂದ್ರೆ ಇವ್ನ ಮೇಲಿರೋ ಭೂತನ ನಾನು ಬಿಡಿಸ್ಬಿಡ್ತೀನಿ ಅಷ್ಟೇ. ರೀ, ಏನ್ ನೋಡ್ತಾ ನಿಂತಿದ್ರ? ನಡ್ರಿ ನಡೀರಿ. ಏಯ್, ನಮ್ಮ ಅಮ್ಮನ ಮೇಲೆ ಭೂತ ಬಂದಿದೆ ಅಂತೀರಾ? ಮಾಡ್ತೀನಿ ನಿಮ್ಗೆ. ನಡೀರಿ ಬೇಗ ಬೇಗ. ಅಯ್ಯೋ ಏ ಬಾಬು, ಏನಾಯ್ತು? ಏ ಬಾಬು, ಬಾಬು, ಏನಾಯ್ತು? ಏ ಬಾಬು, ಯಾಕೆ ಬಿದ್ಬಿಟ್ಟೆ? ಹೇಳು ಹೇಳು ಹೇಳು. ಸ್ವಾಮಿಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀವು ಇಷ್ಟೊಂದು ಮಹಾಮಹಿಮರು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನಿಮ್ಮನ್ನ ತುಚ್ಛವಾಗಿ ಕಂಡುಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನ ನಿಮ್ಮ ಹೊಟ್ಟೆಲ್ ಹಾಕೊಂಡು ನನ್ನನ್ನು ಕಾಪಾಡಿ. ಅಯ್ಯೋ, ಅದು ಸ್ವಾಮಿಗಳು ಮ್ಯಾಜಿಕ್ ಮಾಡಿದ್ದಲ್ಲ, ನಾನು ಹೇಳ್ಕೊಂಡು ಬಂದಿದ್ದು. ಇದು ನಮ್ಮ ಸ್ವಾಮಿಗಳ ಪವಾಡನ? ಇಷ್ಟು ಮಿಡಲ್ ಏಜ್ ಹೆಂಗಸ್ರನ್ನ ಇವ್ರು ಯಾವತ್ತೂ ಎಳ್ದಿರ್ಲಿಲ್ವಲ್ಲ. ನಮ್ಮ ಸ್ವಾಮಿಗಳು ಎಲ್ಲ ಹೆಂಗಸರಲ್ಲೂ ಕಾಳಿನ ಕಾಣ್ತಿದ್ರಲ್ಲ, ಈ ಅಮ್ಮನ ಮೇಲೆ ಭದ್ರ ಕಾಳಿನೇ ಕಂಡಿರ್ಬೇಕು. ಇದು ನನ್ನ ಪವಾಡ ಅಲ್ಲ, ಇಲ್ಲೇನೋ ನಡೀತಾ ಇದೆ. ತೆಪ್ಪಗೆ ನಿಂತ್ಕೊಳ್ರು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ಸ್ವಾಮಿನೆಲ್ಲ ಸಾರಿ ಕೇಳೋದು, ಅಮ್ಮನ್ ಸಾರಿ ಕೇಳಬೇಕು. ಅಮ್ಮ ಆಸ್ಪತ್ರೆಯಿಂದ ಬಂದ್ಮೇಲೆ ಅಮ್ಮನ್ ಸಾರಿ ಕೇಳಿ, ಗೊತ್ತಾಯ್ತಾ? ಕಾಳಿ, ಕ್ಷಮಿಸೋಕೆ ನಾವ್ಯಾರು? ಸರ್ವಂ ಕಾಳಿಕಾರ್ಪಣಮಸ್ತು. ಅಮ್ಮ, ಇವರನ್ನ ಕ್ಷಮಿಸಿ ಬಿಡಮ್ಮ. ಕಡೆಗೂ ನಮ್ಮ ಮಹಿಮೆ ಗೊತ್ತಾಗಿ ಪಶ್ಚಾತ್ತಾಪವಾಗಿದೆಯಲ್ಲ, ಅಷ್ಟು ಸಾಕು. ಕಾಳಿ. ಸಕಲಕ ಸ್ವಾಮೀಜಿ ಜೈ! ಸಕಲಕ ಸ್ವಾಮೀಜಿ ಜೈ! ಸಕಲಕ ಸ್ವಾಮೀಜಿ. ಜೈ! ಅಜ್ಜಿ, ನನಗೆ ಮಾವನನ್ ಕೊಡಿ. ಏಯ್ ಹೋಗ. ಬಾಮು, ಪಾಪ ಮಗು ಕೇಳ್ತಾ ಇದೆ, ಕೊಡೆ.
ಪಾಲಿಗೆ ಬಂದಿದ್ದು ಪಂಚಾಮೃತ. ನಾನು ಪಾಲಿಗೆ ಬಂದಿದ್ದ ವಿಷಯ ಆ? ಸರಿ ರೇ. ಕಂದ, ಬೇಸರ ಪಡಬೇಡ. ಕಾಳಿ ಕೃಪೆ ನಿನ್ನ ಮೇಲಿದೆ. ಓಂ ಕಾಳಿ. ಆಮೇಲೆ ನಂಗೂ ಮ್ಯಾಂಗೋ ಕೊಡ್ಬೇಕು. ಅತ್ತೆ ಕಿಶೋರ್ ಒಂದ್ ನಿಮಿಷ ಇರಿ, ನಂಗೂ ಮಾವಿನ ಹಣ್ಣು ತುಂಬಾ ಇಷ್ಟ, ನಾನು ಬರ್ತೀನಿ. ಚಿಕ್ಕಮ್ಮ, ನಾನು ಈ ಮಾವಿನ ಹಣ್ಣು ತಿನ್ಲಾ? ನೀನು ಯಾವ ಹಣ್ಣು ತಿನ್ನೋದು ಬೇಡ. ತಿಂದೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಅಮ್ಮಂಗೆ ಏನಂತ ಹೇಳಿ ಕೊಡಿಲ್ಲ ಅದನ್ನು. ಅತ್ತೆ, ಯಾಕಂದ್ರೆ ನಂಗೆ ಕಿತ್ಕೊಂಡ್ರೆ ನಾವಿಬ್ರು ಅದನ್ನ ತಿಂತೀವಿ. ಇಲ್ಲ, ಆ ಸ್ವಾಮಿ ಅದೇನು ಪವಾಡ ಮಾಡಿ ಹಣ್ಣು ಕೊಟ್ಟಿದ್ದಾನೋ ಗೊತ್ತಿಲ್ಲ. ಇದು ನೀವಿಬ್ರು ತಿನ್ನೋದು ಬೇಡ. ಇದ್ರಲ್ಲಿ ಅಂತದ್ದು ಏನೂ ಇಲ್ಲ ಅತ್ತೆ. ನಾನು ಒಂದ್ಸತಿ ಮ್ಯಾಜಿಕ್ ಮಾಡಿ ಮಾವಿನ ಹಣ್ಣು ಬರ್ಸಿ ದೊಡ್ಡಪ್ಪಂಗೆ ಕೊಟ್ಟಿದ್ದೆ. ನೀನು ಮ್ಯಾಜಿಕ್ ಮಾಡಿದ್ಯಾ? ಹ್ಞೂ ಅತ್ತೆ, ದೊಡ್ಡಪ್ಪನ ಕೆಲಸ ಹೋಗ್ಬಾರ್ದು ಅಂತ ಮ್ಯಾಜಿಕ್ ಮಾಡಿ ಮ್ಯಾಂಗೋ ಸ್ಪೈರಿಂಗ್ ಮಾಡಿದ್ದೆ. ಏನೋ ಕಲೆಕ್ಷನ್ ಜೋರಾಗಿದೆ ಅನ್ಸುತ್ತೆ. ಹೌದೌದು, ನಮ್ಮ ಕಳ್ಳಸ್ವಾಮಿ ಜನತಾ ದರ್ಶನದಲ್ಲಿ ಜನರ ತಲೆನ ಚೆನ್ನಾಗಿ ಸವರಿದ್ದಾನೆ. ಸರಿಯಾಗಿ ನೋಡು, ಹಳೇದು 1500 ನೋಟಿದ್ರೆ ಕಷ್ಟ. ಏನಪ್ಪ ಇಷ್ಟೊಂದು ದುಡ್ಡು ಎನಿಸ್ತಿದ್ದಾರೆ? ರಂಬ, ಒಂದು ಐಡಿಯಾನಾ? ಏನದು? ನಾವು ಯಾಕೆ ದುಡ್ಡು ತೊಗೊಂಡು ಓಡೋಗ್ಬಾರ್ದು? ಅಯ್ಯೋ, ಇವರು ಸ್ವಾಮಿಗೆ ಮೋಸ ಮಾಡಿ ಓಡೋಗ್ತಿದ್ರಲ್ಲಪ್ಪ. ಮೊದಲು ವಿಷಯನ ಸ್ವಾಮಿಗೆ ಬೇಕು. ನೋಡೋಗೋದೇನೋ ಒಳ್ಳೆ ಐಡಿಯಾನೆ, ಆದರೆ ಇದು ಚಿಲ್ಲರೆ ಕಾಸು. ನಮ್ಮ ಸ್ವಾಮಿ ಹತ್ರ ಇಡೀ ಗಂಟಿದೆ, ಅದನ್ನ ಪಟಾಯಿಸಿ ನಾವಿಬ್ರು ಓಡೋಗ್ಬಿಡೋಣ. ಹೌದು, ನಾಲ್ಗೆಲ್ಲ ನೆಕ್ಕಿ ಜಾತಿ ಕೆಡಬಾರ್ದು, ಊರ ಲೂಟಿ ಮಾಡಿಬಿಡ್ಬೇಕು. ಅಷ್ಟೇ ಅಲ್ಲ, ಆ ರಾಗಿಣಿ ಹತ್ರ ತುಂಬ ದುಡ್ಡಿದೆ ಅನ್ಸುತ್ತೆ. ನಮ್ಮ ಸ್ವಾಮಿಗಳು ಕೇಳ್ದಾಗೆಲ್ಲ ಕಂತ್ ದುಡ್ಡು ತಂದು ಕೊಡ್ತಿರ್ತಾಳೆ. ಈ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಕೊನೆ ದಿನ ಎಲ್ಲದನ್ನು ಲಪ್ಟಾಯಿಸಿ ಹೋಗ್ಬಿಡೋಣ. ವಾ ರಂಬ ವಾ, ಎಂಥ ತಲೆ ನಿಂದು. ನೀನು ಜಂಬಲ್ ರಾಣಿ ಆಗ್ಬೇಕಿತ್ತು, ಸ್ವಲ್ಪರಲ್ಲಿ ಮಿಸ್ ಆಗೋಗ್ಬಿಟ್ಟೆ. ಜಂಬಲ್ ರಾಣಿ ಎಲ್ಲ ಕಣೋ, ಮೈಸೂರು ಮಹಾರಾಣಿ ಅಂತ ಅನ್ನು. ಸರಿ, ಈ ಮನೇಲಿ ಏನೇನಿದೆ ಅಂತ ನೋಡಿಕೊಂಡು ಎಲ್ಲ ತಗೊಂಡು ಹೋಗೋಣ. ಹಾಂ, ರೆಡಿ ರೆಡಿ. ಮೊದಲು ಈ ಚಿಲ್ಲರೆ ಕಾಸನ್ನೆಲ್ಲ ಆ ಸ್ವಾಮಿ ಮುಖದ ಮೇಲೆ ಬಿಸಾಕೋಣ. ಹಾಕೋಣ. ಹಾಂ, ಸ್ವಾಮಿಗಳೇ, ಬಾಗ್ಲು ತೆಗೀರಿ, ನಿಮ್ ಶಿಷ್ಯಂದ್ರೆಲ್ಲ ದುಡ್ಡು ಕದ್ಕೊಂಡು ಹೋಗ್ತಿದ್ದಾರೆ. ಅಯ್ಯಯ್ಯೋ, ಬೀಗ ಹಾಕಿದ್ಯಲ್ಲಪ್ಪ. ಸ್ವಾಮಿಗಳು ಒಳಗಿದ್ದಾರೆ. ಪಾಪ, ಸ್ವಾಮಿಗಳು ಮಲಗ್ ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರು ಶಿಷ್ಯಂದ್ರೆಲ್ಲ ದುಡ್ಡು ಕದ್ಕೊಂಡು ಹೋಗ್ತಿದ್ದಾರೆ. ಏನ್ ಮಾಡೋದೀಗ? ಹಾ, ಐಡಿಯಾ. ನಂಗೆ ಬಾಗಿಲಿಂದ ಒಳಗೋಗ ಮ್ಯಾಜಿಕ್ ಬರುತ್ತಲ್ಲ. ಬಾಡಿಗೆ ಬೇಸರ ಮೂಡಿ ಆಟ ಮುಗಿಸಿದ. ಹಾ? ಇಷ್ಟೊಂದು ಬಗೆನಾ? ಸ್ವಾಮಿಗಳು ಇನ್ನೂ ಪೂಜೆ ಮಾಡಿದಾರಾ? ಇಲ್ಲ, ಇದು ಬೇರೆ ಹೋಗಿ ಇರಬೇಕು. ಸಿಗರೇಟು! ಸ್ವಾಮಿಗಳು ಸಿಗರೇಟ್ ಸೇರ್ತಾರ? ಒಂದ್ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಾಗ ಸಿಗರೇಟ್ ಸೇರ್ತಿದ್ರು. ಆಗ ಅಮ್ಮ ಬೈತಿದ್ಲು. ನೋಡಾಗಿಲ್ವಾ?
ಬಂದ್ರ ಎಷ್ಟಾಯ್ತು ಕಲೆಕ್ಷನ್ನು? ಕಲೆಕ್ಷನ್ನು ಚೆನ್ನಾಗೇ ಆಗಿದೆ. ಹಾಗೆ ಈ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬಂದಿದ್ದೀವಿ. ನಾಳೆ ದೋಚ್ಕೊಂಡು ಓಡೋಗ್ಬಿಡೋಣ. ಅಯ್ಯಯ್ಯೋ ಇವ್ರು ಕಳ್ರ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ರಿ. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಆ ಹೆಂಗಸು ಭೂತ ಓಡಿಸಿದ್ದೀರಾ ಅಂತ ಕೇಳಿದ್ರೆ ಏನು ಹೇಳೋದು? ಭೂತ ಓಡಿಸಿದೀವಿ ಅನ್ನೋದು ಅವಳಿಗೇನು ಗೊತ್ತಾಗುತ್ತೆ? ಮಣ್ಣಂಗಟ್ಟಿ ನಾವು ಓಡಿಸಿದೀವ ಇಲ್ವಾ ಅಂತ. ಈ ಮನೆಯಲ್ಲಿ ಭೂತ ಇದ್ರೆ ತಾನೇ ಓಡಿಸೋದು. ಇಲ್ಲಿ ನಾವೇ 3 ಬ್ರಹ್ಮ ಪಿಶಾಚಿಗಳು. ನೀನು ಬ್ರಹ್ಮ ಪಿಶಾಚಿ, ಇವನ್ ಜಡೆ ಮುನಿ, ನಾನೇ ಮೋಹಿನಿ. ಏ ನಗಬೇಡ, ನಿನಗಿಲ್ಲಿ ತಮಾಷೆ, ನನಗೆ ಪ್ರಾಣ ಹೋಗ್ತಿದೆ. ನೀವು ಅನ್ಕೊಂಡಿರೋ ಆಗಿಲ್ಲ ಇಲ್ಲಿ ಪರಿಸ್ಥಿತಿ. ನಿಜವಾಗ್ಲೂ ಇಲ್ಲಿ ಯಾವುದೋ ಒಂದು ಶಕ್ತಿ ಅಡಗಿದೆ. ಬೆಳಗ್ಗೆ ನೋಡಿದ್ರಲ್ಲ, ನನ್ನ ಪಂಚೆಗೆ ಒಳ್ಳೆ ಕೊಡೆ ಥರ ನಿಂತಿತ್ತು ಅಂತ. ಅದರೊಳಗೆ ಯಾರೋ ಇದ್ರು ಅಂತ ನನಗನ್ನಿಸ್ತು. ಆವಾಗಲಿಂದ ಒಂದೇ ಸಮನೆ ನನ್ನ ಎದೆ ಹೊಡ್ಕೊಳಕ್ಕೆ ಶುರುವಾಗಿದೆ. ಇಲ್ಲೇ ಇರೋ ಭೂತನ ಕರೆದು ಮೈ ಮೇಲೆ ಹೇಳ್ಕೊಂಡಿದ್ಯಾ. ಸುಮ್ಮನಿರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ. ಅದು ಅಲ್ಲದೆ ಆ ನಿತ್ಯನ್ಗೂ ನಮ್ಮ ಮೇಲೆ ಅನುಮಾನ ಬಂದಿದೆ ಅನ್ಸುತ್ತೆ. ಅದಕ್ಕೆ ಹೇಳಿದ್ದು ನಾಳೆ ಸಂಜೆ ತನಕ ಕಾಯೋದು ಬೇಡ, ಬೆಳಿಗ್ಗೆನೆ ಹೋಗ್ಬಿಡೋಣ. ಆ ರಾಗಿನಿ ಆ ಮಗು ತಲೆ ಕೆಡಿಸು ಅಂತಿದ್ದಾಳಲ್ಲ, ಅದಕ್ಕೇನು ಮಾಡ್ತೀಯಾ? ನಿನ್ನ ಮಂತ್ರ ಹಾಕ್ಬಿಟ್ರೆ ಅವನ ತಲೆ ಕೆಟ್ಟೋಗ್ಬಿಡ್ತಾ. ಮಂತ್ರ ಹಾಕಿದ್ರೆ ಮಾವಿನಕಾಯಿ ಉದಿರಲ್ಲ, ನಿನ್ನ ತಲೆ ಕೆಡುತ್ತಾ? ಇದೆಲ್ಲ ಆಗದಿರೋ ಮಾತು. ಅದಕ್ಕೂ ನಾನೊಂದು ಉಪಾಯ ಮಾಡಿದ್ದೀನಿ. ಬರ್ತಾ ಈ ಬೀಜ ತಂದಿದ್ದೀನಿ, ಇದನ್ನು ಚೆನ್ನಾಗಿ ಅರೆದು ಪುಡಿ ಮಾಡಿ ಆ ಹುಡುಗನಿಗೆ ಕೂಡಿಸ್.